ಫ್ರೆಂಡ್ಸ್, ವೆಲ್ಕಮ್ ಟು ಒನ್ ರಿಲ್ಯಾಕ್ಸ್ ಚಾನಲ್. ಇವತ್ತು ನೋಡಿ ನಾವು ನಿಮಗೆ ಗೊತ್ತಾ ಹೇಗೆ ಮಾಡೋದಂತ. ಇದು ಜೀಗುಜ್ಜ ಪೋಡಿ ಅಂತೇವೆ. ಪೋಡಿ ಅಂದರೆ ಗೊತ್ತಾ ಏನಂತ? ಇದು ಆ್ಯಕ್ಚುಲಿ ಮ್ಯಾಂಗ್ಳೂರು ಸೈಡಲ್ಲಿ ಮಾಡುವುದು. ಇದು ಪೋಡಿ ಅಂತ ನಾವು ಮಣಿಪಾಲದಲ್ಲಿರುವಾಗ ನಾವು ಮಾಡ್ತಿದ್ವಿ. ಅಲ್ಲಿ ಚೆನ್ನಾಗಿರ್ತಿತ್ತು. ಇದು ತುಂಬ ಟೇಸ್ಟಿ ಆಗುತ್ತೆ. ಇದು ಮಾಡ್ಕೊಂಡು ತಿನ್ನೋಕ್ಕೆ ಮೊಸರನ್ನಕ್ಕೆಲ್ಲ ತುಂಬ ಟೇಸ್ಟಿ ಆಗುತ್ತೆ. ಸಾರನ್ನಕ್ಕೂ ತುಂಬ ಚೆನ್ನಾಗಾಗುತ್ತೆ. ನೀವು ಒಮ್ಮೆ ಮಾಡಿ ನೋಡಿ ಇದು ಹೇಗೆ ಮಾಡೋದಂತ ಹೇಳ್ತೇನೆ ಇವತ್ತು. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ನೋಡಿ, ನಾನು ತೋರಿಸ್ತಾ ಇದ್ದೇನೆ. ಬೇರಲ್ಸಿನಕಾಯಿ ಅಂತೇವೆ, ದಿವಲ್ಸಿನಕಾಯಿ ಅಂತೇವೆ, ಬೇರಲ್ಸಿನಕಾಯಿ ಅಂತೇವೆ, ಜೀಗುಜ್ಜ ಅಂತಾರೆ. ಒಂದೊಂದು ಕಡೆ ಒಂದೊಂದು ಥರ ಇದಕ್ಕೆ ಹೆಸರಿಡ್ತಾರೆ. ಇದು ಮಾರ್ಕೆಟಲ್ಲಿ ತುಂಬ ಕಾಸ್ಟ್ಲಿಯಾಗಿ ಸಿಗುತ್ತೆ. ಇಲ್ಲಿ ಬೆಂಗಳೂರಲ್ಲಂತೂ ತುಂಬ ಕಾಸ್ಟ್ಲಿ. ಇದು ಒಂದಕ್ಕೆ 80 ರೂಪೀಸ್ 90 ರೂಪೀಸ್ ಅಂತಾರೆ. ಆಮೇಲೆ ಇದನ್ನು ನಾವು ಊರಲ್ಲೆಲ್ಲ ತುಂಬ ಬೆಳೆಯುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಇದು ಈಗ ಬೆಳೆಯೋ ಸೀಸನ್. ಈ ಸೀಸನಲ್ಲಿ ತಿನ್ನಬೇಕಲ್ವ. ಆವಾಗ ಏನೇನು ಬೆಳೆಯುತ್ತೆ ಆ ಸೀಸನಲ್ಲಿ ಏನೇನು ವೆಜಿಟೇಬಲ್ಸ್ ಬೆಳೆಯುತ್ತೆ ಅದನ್ನು ತಿಂದರೆ ಒಳ್ಳೇದಲ್ವ ನಮ್ಮ ದೇಹಕ್ಕೆ. ಅದಕ್ಕೋಸ್ಕರ ನನ್ನ ಹಸ್ಬೆಂಡಿಗೆ ಇದೆಲ್ಲ ತುಂಬ ಆ ಟೈಮಲ್ಲಿ ಏನೇನು ತಿನ್ಬೇಕು ಅದನ್ನೆಲ್ಲ ತಿನ್ನಲೇಬೇಕು ಅವರಿಗೆ. ಹಾಗಾಗಿ ಇವರು ಬೆಂಗಳೂರಲ್ಲಿ ತೊಗೊಂಡಿಲ್ಲ. ಇವರು ಹುಬ್ಳಿಗೆ ಹೋಗೋದಿತ್ತು ಅವರಿಗೆ. ಹಾಗಾಗಿ ಅವ್ರ ಅಕ್ಕನ ಮನೆಗೆ ಹಾವೇರಿಗೆ ಹೋದವರು ಅಲ್ಲೇ ಹೋಗಿ ತೊಗೊಂಬಂದಿದ್ದಾರೆ. ನೋಡಿ, ಇದನ್ನು ನಾವು ಈ ಥರ ಸ್ಲೈಸ್ ಮಾಡ್ಕೋಬೇಕು. ಯಾವ ಥರ ಅಂದರೆ ತುಂಬ ತೆಳ್ಳಗಾಗಿ ಅದ್ರ ಮೇಲಿದ್ದು ಸಿಪ್ಪೆ ತೆಗೆದು ರೌಂಡಾಗಿ ಹೆಚ್ಕೋಬೇಕು. ಸ್ಲೈಸ್ ಮಾಡ್ಕೋಬೇಕು. ತೆಳ್ಳಗೆ ಸ್ಲೈಸ್ ಮಾಡಿ ಇಟ್ಕೊಂಡ್ಬಿಟ್ಟು ಇದನ್ನು ನೀರಲ್ಲಿ ಹಾಕಿಟ್ಕೋಬೇಕು. ಆಮೇಲೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಚಿಲ್ಲಿ ಪೌಡ್ರು, ಆಮೇಲೆ ಸ್ವಲ್ಪ ಹುಣಸೆಹಣ್ಣಿನ ರಸ ತೆಗೆದಿಟ್ಕೋಬೇಕು. ಸ್ವಲ್ಪ ಅದಕ್ಕೆ ಬೇಕಾಗುವಷ್ಟು ಸ್ವಲ್ಪ ಹುಣಸೆಹಣ್ಣಿನ ರಸ, ಆಮೇಲೆ ಅದಕ್ಕೆ ಬೇಕಾಗೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಆಮೇಲೆ ಒಂದೆರಡು ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟನ್ನು ಒಂದು ಸ್ಪೂನ್ ಹಾಕಬೇಕು. ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಅದನ್ನು ಕಲಸಿ ಅದರಲ್ಲಿ ಡಿಪ್ ಮಾಡಿ ಇಡಬೇಕು. ನೀವು ಆ ಸ್ಲೈಸನ್ನು ಇದರಲ್ಲಿ ಡಿಪ್ ಮಾಡಿ ಒಂದು ಹಾಫ್ ಆನ್ ಅವರ್ ಇಡಬೇಕಾಗುತ್ತೆ. ಆಮೇಲೆ ಇದನ್ನು ಒಂದು ಪ್ಲೇಟಲ್ಲಿ ರವೆ ಹಾಕ್ಕೊಂಡ್ಬಿಟ್ಟು, ಬನ್ಸಿ ರವೆ ಇದೆಯಲ್ವ ಅದನ್ನು ರವೆ ಹಾಕ್ಕೊಂಡ್ಬಿಟ್ಟು ಆ ಡಿಪ್ ಮಾಡಿರೋದನ್ನು ಸ್ಲೈಸನ್ನು ನೀವು ಆ ರವೆಯಲ್ಲಿ ಪಲ್ಟ ಮಾಡಿ ಅದರಲ್ಲಿ ಮುಳುಗಿಸಿಬಿಟ್ಟು ಇದನ್ನು ನೋಡಿ, ನಾನು ಹಂಚಲ್ಲಿ ಇಟ್ಬಿಟ್ಟು ಕೋಕೋನಟ್ ಆಯಿಲ್ ಹಾಕ್ಬೋದು. ನೀವು ಅಡುಗೆ ಆಯಿಲ್ ನೀವು ಯಾವುದು ಸಹ ಯೂಸ್ ಮಾಡ್ಬೋದು. ನಾವು ಕೋಕೋನಟ್ ಯೂಸ್ ಮಾಡ್ತೇವೆ. ಕೋಕೋನಟ್ ಆಯಿಲ್ ಹಾಕಿ ಯೂಸ್ ಮಾಡಿಬಿಟ್ಟು ಅದನ್ನು ಮುಚ್ಚಿಟ್ಬಿಡಬೇಕು. ಸಣ್ಣ ಉರಿಯಲ್ಲಿ ಸಿಮ್ಮಲ್ಲಿ ಮುಚ್ಚಿಡಬೇಕು. ತುಂಬ ಟೇಸ್ಟಿ ಆಗುತ್ತೆ. ಇದನ್ನು ನೀವು ಮೊಸರನ್ನಕ್ಕೆ ಯೂಸ್ ಮಾಡ್ಬೋದು ಅಥವಾ ಸಾಂಬಾರನ್ನಕ್ಕೆ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಾಗುತ್ತೆ. ಪೋಡಿ ಅಂತೇವೆ ನಾವು ಇದಕ್ಕೆಲ್ಲ. ಮಂಗಳೂರು ಸೈಡಲ್ಲೆಲ್ಲ ಪೋಡಿ ಅಂತಾರೆ. ನೀವು ಇದಕ್ಕೆ ಏನಂತ ಹೇಳ್ತೀರೋ ಗೊತ್ತಿಲ್ಲ. ತುಂಬ ಟೇಸ್ಟ್ ಆಗುತ್ತೆ. ಹಾಗೆ ಇದರದ್ದು ನೋಡಿ, ಇನ್ನೂ ಒಂದು ಪಲ್ಯ ಸಹ ಮಾಡ್ಬೋದು. ಇದನ್ನು ಚಿಕ್ಕದಾಗಿ ಹೆಚ್ಚಿಬಿಟ್ಟು ಒಂದು 2 ಟೊಮೆಟೊ ಹೆಚ್ಕೋಬೇಕು ಸ್ವಲ್ಪ. ಆಮೇಲೆ ಒಂದು ಕಡಲೆಬೇಳೆ ಮತ್ತು ಉದ್ದಿನಬೇಳೆ, ಸಾಸಿವೆ ಕಾಳು, ಆಮೇಲೆ ಕೋಕೋನಟ್ ಆಯಿಲು, ಆಮೇಲೆ ಇನ್ನು 3 ಹಸಿಮೆಣಸಿನ್ಕಾಯಿ ಇದನ್ನೆಲ್ಲ ಹೆಚ್ಚಾಕ್ಬಿಟ್ಟು ಒಂದು ಒಗ್ಗರಣೆ ಕೊಟ್ಕೋಬೇಕು. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಒಂದು ಒಗ್ಗರಣೆ ಕೊಟ್ಕೋಬೇಕು. ಅದನ್ನು ತೆಗೆದು ಒಗ್ಗರಣೆ ಆದ ನಂತರ ಅದಕ್ಕೆ ನೋಡಿ, ಇದನ್ನು ನಾವು ತುಂಬ ಚಿಕ್ಕದಾಗಿ ಹೆಚ್ಚಿಟ್ಕೋತೇವಲ್ಲ. ನೋಡಿ, ನಾನು ತೋರಿಸ್ತಾ ಇದ್ದೇನೆ. ಚಿಕ್ಕದಾಗಿ ಹೆಚ್ಕೊಬ್ಳಕ್ಕೆ ಸಿಪ್ಪೆ ತೆಗೆದುಬಿಟ್ಟು ನೀಟಾಗಿ ಸಿಪ್ಪೆ ತೆಗೆದು ಅದ್ರ ಒಳಗೆ ಒಂಥರ ಗೂಜು ಹೇಳ್ತೇವೆ ನಾವು. ಅದ್ರ ಮಧ್ಯದಲ್ಲಿ ಒಂದು ಇದಿರುತ್ತೆ, ಅದನ್ನು ತೆಗೆದುಬಿಟ್ಟು ಚಿಕ್ಕದಾಗಿ ಹೆಚ್ಕೋಬೇಕಾಗುತ್ತೆ. ತುಂಬ ಚಿಕ್ಕದಾಗಿ ಹೆಚ್ಕೋಬೇಕು. ಇದು ಬೇಗ ಬೇಯುತ್ತೆ. ನೀವು ಕುಕ್ಕರಲ್ಲೆಲ್ಲ ಇಡಬೇಕಾದ ಅಗತ್ಯ ಇಲ್ಲ. ತುಂಬ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಇದನ್ನು ಅದು ಒಗ್ಗರಣೆಗೆ ಹಾಕಿಬಿಟ್ಟು ಸ್ವಲ್ಪ ಬೇಯಿಸ್ಕೋಬೇಕು. ಸ್ವಲ್ಪ ಬೆಂದಾದ ನಂತರ ಇದಕ್ಕೆ ಉಪ್ಪು, ಟೊಮೆಟೊ ಎಲ್ಲ ಹಾಕಿಬಿಟ್ಟು ಒಂದು ಸ್ವಲ್ಪ ನೋಡಿ, ನಾನು ಚಿಕ್ಕದಾಗಿ ಹೆಚ್ಚಿಟ್ಟಿದ್ದೇನೆ. ಉಪ್ಪು ಟೊಮೆಟೊ ಹಾಕಬೇಕು. ಇನ್ನೊಂದು ಸ್ವಲ್ಪ ಬೇಯಿಸಬೇಕು. ಅದಾದ ನಂತರ ಸ್ವಲ್ಪ ಹುಣಸೆಹಣ್ಣಿನ ರಸ, ಆಮೇಲೆ ಒಂದು ಸ್ವಲ್ಪ ಸಾಂಬಾರು ಪುಡಿ ಇದ್ದರೆ ಚೆನ್ನಾಗಾಗುತ್ತೆ. ಸಾಂಬಾರು ಪುಡಿ ಹಾಕಬೇಕು. ಒಗ್ಗರಣೆಗೆ 2 ಬೆಳ್ಳುಳ್ಳಿ ಹಾಕಬೇಕು. ಆಮೇಲೆ ತೆಂಗಿನಕಾಯಿ ತುರಿ ಹಾಕಬೇಕು. ನೋಡಿ, ನಾನು ತೋರಿಸ್ತಾ ಇದ್ದೇನೆ. ಟೊಮೆಟೊ, ತೆಂಗಿನಕಾಯಿ ತುರಿ, ಆಮೇಲೆ ಎಲ್ಲ ಬೆಳ್ಳುಳ್ಳಿ ಎಲ್ಲ ಒಗ್ಗರಣೆಗೆ ಹಾಕಿಬಿಟ್ಟು ತೆಂಗಿನಕಾಯಿ ತುರಿ ಹಾಕಿಬಿಟ್ಟು ಹುಣಸೆಹಣ್ಣಿನ ರಸ ಹಾಕಿ ಸ್ವಲ್ಪ ಸಾಂಬಾರು ಪುಡಿ ಮೇಲೆ ಹಾಕಿದರೆ ಒಳ್ಳೆಯದು. ಅಥವಾ ಚಿಲ್ಲಿ ಪೌಡ್ರ್ ಚೂರು ಹಾಕಿದರೂ ಸಾಕು. ನಿಮ್ಗೆ ಅದು ಟೇಸ್ಟಿಗೆ, ಅವರವ್ರ ಟೇಸ್ಟಿಗೆ ಹಾಕಿದಾಗೆ ಹಾಕಿ ಸ್ವಲ್ಪ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು, ಒಂದು ಅರ್ಧ ಲೋಟ ನೀರು ಹಾಕಿಬಿಟ್ಟು ಮುಚ್ಚಿಟ್ರೆ ಆಯಿತು. ಸಣ್ಣ ಉರಿಯಲ್ಲಿ ಮುಚ್ಚಿಟ್ರೆ ತುಂಬ ಟೇಸ್ಟ್ ಆಗುತ್ತೆ. ಇದಕ್ಕೆ ನೀವು ಬೆಲ್ಲ ಎಲ್ಲ ಹಾಕಬೇಕಾಗಿದ್ದಿಲ್ಲ. ತೆಂಗಿನಕಾಯಿ ತುರಿ ಒಂದು ಹಾಕಿದರೆ ಸಾಕು. ಬೆಳ್ಳುಳ್ಳಿ ಹಾಕಿರ್ತೇವಲ್ಲ, ತುಂಬ ಟೇಸ್ಟ್ ಆಗುತ್ತೆ. ಊಟಕ್ಕೂ ಅನ್ನಕ್ಕೆ ಕಲಿಸ್ಕೊಂಡು ಊಟ ಮಾಡ್ಬೋದು. ಅಥವಾ ಮೊಸರನ್ನಕ್ಕೆ ಅಥವಾ ಸೈಡ್ ಡಿಶ್ ಆಗಿ ಇದನ್ನು ಊಟದಲ್ಲಿ ಸೈಡ್ ಡಿಶ್ ಆಗಿ ತಗೋಬೋದು. ಹೇಗೆ ಬೇಕೋ ನೀವು ಹಾಗೆ ಅದನ್ನು ಊಟದಲ್ಲಿ ಯೂಸ್ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.